Hello friends, welcome to Kanamadi IAS and KS YouTube channel. Yes, let's start today's vocabulary class. ನೋಡಿ ಕಳೆದ 10 ದಿನಗಳಿಂದ ನೀವೆಲ್ಲರೂ ಕೂಡ ನಾನು ಹೇಳಿದ್ದನ್ನ ಕರೆಕ್ಟಾಗಿ ವೆಕ್ಯಾಬ್ಲರಿಗಳನ್ನೆಲ್ಲ ಬರೆದು ಫಾಲೋ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಯಾರು ಡೈಲಿ ಮಾಡ್ತೀರಾ ಐ ಆಮ್ ಶ್ಯೂರ್ ನಿಮಗೆ ಇದರ ರಿಸಲ್ಟ್ ಮುಂದೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಪ್ರತಿದಿನ ಯಾರು ಪ್ರಯತ್ನ ಮಾಡ್ತೀರಿ, ಪ್ರತಿದಿನ ನಿಮ್ಮ ವೆಕ್ಯಾಬ್ಲರಿನ ಅಪ್ಡೇಟ್ ಮಾಡ್ತೀರಿ, ಪ್ರತಿದಿನ ಆ ಶಬ್ದಗಳ ಮೀನಿಂಗ್ ಸಂಗ್ರಹಣೆ ಆಗ್ತಾ ಹೋಗುತ್ತೆ. ದಟ್ಸ್ ಹೌ ಯು ಕ್ಯಾನ್ ಲರ್ನ್ ಒನ್ ನ್ಯೂ ಲ್ಯಾಂಗ್ವೇಜ್. ಆ್ಯಂಡ್ ಇಂಗ್ಲೀಷ್ ಕಲೀಲಿಕ್ಕೆ ಇದೊಂದು ಬೇಸ್ಮೆಂಟ್ ಆಗಿದೆ ಫ್ರೆಂಡ್ಸ್. ಆ್ಯಂಡ್ ಡೆಫಿನೆಟ್ಲಿ ಆದಷ್ಟು ಬೇಗ ಆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, ಇವನ್ ಟ್ರಾನ್ಸ್ಲೇಷನ್, ಎವ್ರಿಥಿಂಗ್ ಕಮ್ಸ್. ಬಟ್ ಬಿಫೋರ್ ದ್ಯಾಟ್ ನಿಮ್ಮ ಹತ್ರ ಎಲ್ಲಿವರೆಗೂ ಶಬ್ದಗಳಿರೋದಿಲ್ಲ ಅಲ್ಲಿವರೆಗೂ ನಿಮಗೆ ಆ ಕ್ಲಾಸಸ್ಗಳು ಉಪಯೋಗ ಆಗೋದಿಲ್ಲ. ಸೊ ಅದಕ್ಕೆ ನಾನು ಈ ಒಂದು ವೆಕ್ಯಾಬ್ಲರಿ ಕ್ಲಾಸ್ನ ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಂ, ನೋಡಿ, ಮೊದಲು ಎಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಿದ್ರು ಅದರೊಳಗೆ ಆಲ್ಮೋಸ್ಟ್ 50% ಜನ ಬಿಟ್ಬಿಟ್ಟಿದ್ದಾರೆ. ಫಸ್ಟ್ ದಿನ, ಸೆಕೆಂಡ್ ದಿನ, ಥರ್ಡ್ ದಿನ, ಫೋರ್ತ್ ಡೇಯಿಂದ ಡೆಫಿನೆಟ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಂಟ್ರೆಸ್ಟ್ನ ಕಳ್ಕೊಂಡಿದ್ದಾರೆ. ಲೈಫ್ ಒಳಗೂ ಹಿಂಗೆ ಫ್ರೆಂಡ್ಸ್, ಭಾಳಷ್ಟು ಜನ ಹಿಂಗೆ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ಯಾವುದೇ ಅವ್ರು ಹಿಡಿದಿರುವಂಥ ಒಂದು ಕೆಲಸನ ಇನ್ ಬಿಟ್ವೀನ್ ಬಿಟ್ಬಿಡೋದು, ಬೇಡ ಬಿಡು, ಆಗೋದಿಲ್ಲ ಬಿಡು ಅಂತ ಬಿಡೋದು, ಅಥವಾ ದಿನ ಯಾರು ಮಾಡ್ತಾರೆ ಅಂತ ಬಿಡೋದು. ನೋ, ಹಂಗೆ ಮಾಡಿದರೆ ಇಂಪ್ರೂವ್ ಆಗೋದಿಲ್ಲ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಈಸ್ ಮೇಜರ್ ಥಿಂಗ್. ಸೊ ನೀವು ಡೈಲಿ 10 ವರ್ಡ್ಸ್ ಅಟ್ ಎನಿ ಕಾಸ್ಟ್ ನೀವು ಮಾಡಲೇಬೇಕು ಅಂತ ಒಂದು ಡೆಡಿಕೇಟ್ ಆಗಿ ಮಾಡಿದರೆ ಮಾತ್ರ ನಿಮಗೆ ಇದನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಟುಡೇ ಇಸ್ 11th ಡೇ ಗೈಸ್. ಆ್ಯಂಡ್ ಯಾರು ಡೈಲಿ ನೋಡ್ತಾ ಇದ್ದೀರಾ ಆ್ಯಂಡ್ ವರ್ಕೌಟ್ ಮಾಡ್ತಿದ್ದೀರಾ, ಇದರ ಬಗ್ಗೆ ಲೈಕ್ ಸಪ್ರೇಟಾಗಿ ಬರಿತಾ ಇದ್ದೀರಾ, ಯು ಕ್ಯಾನ್ ಸಿ ದ ಚೇಂಜ್ ಡೆಫಿನೆಟ್ಲಿ ಆಫ್ಟರ್ 2-3 ಮಂತ್ಸ್ ಆದಮೇಲೆ. ಹೇಳಿರುವಂಥ ಕರೆಕ್ಟಾಗಿ ಈ ಎಕ್ಸಸೈಸ್ಗಳನ್ನು ಮಾಡಿ ನೀವು ಒಂದು ರೊಟೀನ್ ಒಳಗಿದ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಅಡ್ವರ್ಸಿಟಿ, ಇವತ್ತಿನ ಮೊದಲ ವರ್ಡ್ ಅಡ್ವರ್ಸಿಟಿ. ಅಡ್ವರ್ಸಿಟಿ ಮೀನ್ಸ್ ಕಷ್ಟಗಳು. ಓಕೆ, ಕಷ್ಟ. ಆ್ಯಂಡ್ ಮೀನಿಂಗ್ ಡಿಫಿಕಲ್ಟೀಸ್ ಆರ್ ಮಿಸ್ಫಾರ್ಚೂನ್ ಅಂತಲೂ ಕೂಡ ಆಗುತ್ತೆ. ಸಿ, ಡಿಫಿಕಲ್ಟೀಸ್, ಮಿಸ್ಫಾರ್ಚೂನ್, ಈ ವರ್ಡ್ಸ್ಗಳು ಕೂಡ ಕಷ್ಟ ಅಂತಲೇ ಮೀನಿಂಗ್ ಕೊಡ್ತವೆ. ಸೊ ನೀವು ಏನು ಮಾಡಬೇಕು, ಒಂದು ಅಡ್ವರ್ಸಿಟಿ, ಎರಡನೇದು ಡಿಫಿಕಲ್ಟೀಸ್, ಮೂರನೇದು ಮಿಸ್ಫಾರ್ಚೂನ್. ಓಕೆ, ಒಂದು ವರ್ಡ್ ಕಲೀಲಿಕ್ಕೆ ಹೋಗಿ 3 ಪದಗಳನ್ನ ಈಗ ಕಲ್ತ್ರಿ. ಓಕೆ, ಮೀನಿಂಗ್ ಒಳಗೆ. ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ ನೋಡಿ, ಶಿ ಶೋಡ್ ಗ್ರೇಟ್ ಸ್ಟ್ರೆಂತ್ ಇನ್ ಓವರ್ಕಮಿಂಗ್ ಅಡ್ವರ್ಸಿಟಿ. ಓಕೆ, ಸೊ ಶಿ ಶೋಡ್ ಗ್ರೇಟ್ ಸ್ಟ್ರೆಂತ್, ಅವರು ಕಷ್ಟದಿಂದ ಹೊರಗೆ ಬರಲಿಕ್ಕೆ ತುಂಬ ಶಕ್ತಿಯನ್ನು ಪ್ರದರ್ಶನ ಮಾಡಿದರು. ಓಕೆ, ಶಿ ಶೋಡ್ ತೋರಿಸಿದ್ರು ಅಥವಾ ಕರೇಜ್ ತೋರಿಸಿದ್ರು ಅಂತ ನಿಮಗೆ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೂಡ ನೋಡಿ, ಯಾರಿಗೆಲ್ಲ ಶೋಡ್ ಅಂದರೆ ಗೊತ್ತಿಲ್ಲ, ಓಕೆ, ಸ್ಟ್ರೆಂತ್ ನಿಮ್ಗೆ ಗೊತ್ತಿರುತ್ತೆ, ಓವರ್ಕಮ್ಮಿಂಗ್ ಇದು ಗೊತ್ತಿರೋದಿಲ್ಲ. ಓಕೆ, ದೀಸ್ ಆರ್ ದ ವರ್ಡ್ಸ್ ಯು ಕ್ಯಾನ್ ಲರ್ನ್. ಇದರೊಳಗೆ ನೀವು ಕಲಿಯುವಂಥದ್ದು ಭಾಳಷ್ಟು ಇರ್ತವೆ ಫ್ರೆಂಡ್ಸ್. ಇನ್ನು ಇದರ ಸಿನಾನಿಮಸ್ ಏನಾಗ್ತವೆ, ಸಿನಾನಿಮ್ಸ್. ಓಕೆ, ಹಾರ್ಡ್ಶಿಪ್, ಡಿಫಿಕಲ್ಟಿ, ಚಾಲೆಂಜ್. ಓಕೆ, ಸಿನಾನಿಮ್ಸ್ ಡಿಫಿಕಲ್ಟಿ, ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜ್ ಆಗುತ್ತೆ. ಎಂಟಾನಿಮ್ಸ್, ಇದರ ಅಪೋಸಿಟ್ ವರ್ಡ್ಸ್ ಏನಾಗುತ್ತೆ. ಓಕೆ, ಹಾರ್ಡ್ಶಿಪ್ ವಿರುದ್ಧ ಪ್ರಾಸ್ಪೆರಿಟಿ. ಪ್ರಾಸ್ಪೆರಿಟಿ, ನೋ, ನಮಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ, ಅದು ಆದಮೇಲೆ ಈಸ್, ಅದು ಆದಮೇಲೆ ಸಕ್ಸಸ್. ದೀಸ್ ಆರ್ ದ ಎಂಟಾನಿಮ್ಸ್. ಓಕೆ, ಅಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದಗಳು. ಓಕೆ, ಸೊ ಈ ಥರ ನೀವು ಹೌ ಮೆನಿ ವರ್ಡ್ಸ್ ಯು ಲರ್ನ್ ಗೈಸ್. ಸಿ, ಒನ್ ವೆಕ್ಯಾಬ್ಲರಿ ಹೇಳಕ್ಕೆ ಹೋಗಿ ಐ ಆಮ್ ಟೀಚಿಂಗ್ ಯು ಅರೌಂಡ್ 10 ವರ್ಡ್ಸ್. ನೀವು 10 ಪದಗಳನ್ನು ಕಲಿಬೋದು. ಆ್ಯಂಡ್ ದೀಸ್ ಆಲ್ ದ ವರ್ಡ್ಸ್ ಇಫ್ ಯು ಯೂಸ್ ಇನ್ ಸೆಂಟೆನ್ಸ್ ದೆನ್ ಯು ವಿಲ್ ರಿಮೆಂಬರ್ ಇಟ್. ಓಕೆ, ನೆಕ್ಸ್ಟ್ ಬ್ಲಿಸ್ಫುಲ್. ಬ್ಲಿಸ್ಫುಲ್ ಮೀನ್ಸ್ ಆನಂದಕರ. ಓಕೆ, ಸಿ, ನಾರ್ಮಲಿ ಇಗ್ನೋರೆನ್ಸ್ ಈಸ್ ಅ ಬ್ಲಿಸ್ ಅಂತ ಕರೀತಾರೆ ಫ್ರೆಂಡ್ಸ್. ಇಗ್ನೋರೆನ್ಸ್ ಈಸ್ ಅ ಬ್ಲಿಸ್. ಇಟ್ಸ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಒಳಗೆ ಇಗ್ನೋರೆನ್ಸ್ ಈಸ್ ಅ ಬ್ಲಿಸ್ ಅಂದರೆ ಏನೂ ಗೊತ್ತೇ ಇಲ್ಲದೆ ಇರೋದು ಒಂದು ವರ ಇದ್ದಂಗೆ ಅಂತ. ಓಕೆ, ಸೊ ಏನೂ ಗೊತ್ತಿಲ್ಲ ಅಂದರೆ ನೀವು ಆನಂದವಾಗಿರ್ಬೇಕು. 108 ತಲೆಯಾಗಿ ಚಿಂತೆ ಹಾಕೊಂಡ್ರೆ ನಿಮ್ಮ ಆನಂದ ಹಾಳಾಗುತ್ತೆ. ಓಕೆ, ಇದರ ಮೀನಿಂಗ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆರ್ ಜಾಯ್ಫುಲ್. ಓಕೆ ಅಂತ ಆಗುತ್ತೆ. ಬ್ಲಿಸ್ಫುಲ್, ದಟ್ ವಾಸ್ ಅ ಬ್ಲಿಸ್ಫುಲ್ ಡೇ ಫಾರ್ ಅಸ್ ಅಂತ ಹೇಳ್ತಾರೆ ಗೊತ್ತಾ. ಓಕೆ, ಟುಡೇ ಇಸ್ ಅ ಬ್ಲಿಸ್ಫುಲ್ ಡೇ ಫಾರ್ ಅಸ್. ಯು ಕ್ಯಾನ್ ಯೂಸ್
ಟುಡೇ ಇಸ್ ಗೋಯಿಂಗ್ ಟು ಬಿ ಬ್ಲಿಸ್ಫುಲ್ ಡೇ ಫಾರ್ ಅಸ್ ಅಂತಾನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಸೆಂಟೆನ್ಸ್ ಒಳಗೆ ಹೆಂಗೆ ಯೂಸ್ ಮಾಡ್ಬೋದು? ದೇ ಸ್ಪೆಂಟ್ ಬ್ಲಿಸ್ಫುಲ್ ಡೇ at the beach. Okay, they spent a blissful day in examination hall. Okay, or in exam ಅಂತಾನು ನೀವು ಬರಿಬಹುದು. ಬೀಚ್ಗೆ ಹೋದಾಗ ಆನಂದಕರವಾದಂಥ ಒಂದು ದಿನವಾಗಿತ್ತು ಅಂತ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸಿನಾನಿಮ್ಸ್, ಜಾಯ್ಫುಲ್ ಅಂತ ಆಗುತ್ತೆ, ಹ್ಯಾಪಿ ಅಂತ ಆಗುತ್ತೆ, ಆ್ಯಂಡ್ ಎಸ್ಟ್ಯಾಟಿಕ್ ಅಂತ ಕೂಡ ಆಗುತ್ತೆ. ಎಂಟಾನಿಮ್ಸ್, ಅಪೋಸಿಟ್ ವರ್ಡ್, ಸ್ಯಾಡ್. ಓಕೆ, ಜಾಯ್ ಅಪೋಸಿಟ್ ಟು ಸ್ಯಾಡ್, ಮಿಸರೇಬಲ್, ಹಾರಿಬಲ್. ಓಕೆ, ಆ್ಯಂಡ್ ಅನ್ಹ್ಯಾಪಿ, ಖುಷಿ ಇಲ್ಲದೆ ಇರುವಂಥ ದಿನ ಅಂತ ಅದರ ಒಂದು ಅಪೋಸಿಟ್ ವರ್ಡ್ ಆಗುತ್ತೆ. ನೆಕ್ಸ್ಟ್ ಕಂಪ್ಯಾಷನೇಟ್. ಓಕೆ, ಕಂಪ್ಯಾಷನೇಟ್ ಇಟ್ ಮೀನ್ಸ್ ಕರುಣೆ ಇರುವವರು, ಕರುಣೆಯಿಂದ. ಓಕೆ, ಮೀನಿಂಗ್ ಶೋಯಿಂಗ್ ಸಿಂಪತಿ ಆ್ಯಂಡ್ ಕನ್ಸರ್ನ್ to others, showing sympathy and concern for others. See, here also you can learn showing sympathy and concern for others. Next sentence, a compassionate nurse cared for the patients. Okay, so ಕರುಣಾಮಯಿ, ಕರುಣೆ ಇರುವಂಥ ನರ್ಸು ಪೇಷಂಟ್ನ ಚೆನ್ನಾಗಿ ನೋಡಿಕೊಂಡ್ರು, ಕೇರ್ಡ್. ಓಕೆ, ಸಿನಾನಿಮ್ಸ್, ಸಿಂಪಥೆಟಿಕ್, ಕೈಂಡ್, ಕೇರಿಂಗ್ ಅಂತ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಎಂಟಾನಿಮ್ಸ್, ಕ್ರೂಯಲ್, ವೆರಿ ಡೇಂಜರಸ್, ಹಾರ್ಶ್. ಓಕೆ, ಹಾರ್ಶ್, ಅನ್ಕೈಂಡ್. ಓಕೆ, ಅನ್ಸಿವಿಲೈಸ್ಡ್ ಯು ಕ್ಯಾನ್ ಯೂಸ್. ನೆಕ್ಸ್ಟ್ ಡಿವೋಟ್, ಭಕ್ತಿಯ, ಡಿವೋಟಿ, ಡಿವೋಯಿಟ್. ಓಕೆ ಅಂತ ಆಗುತ್ತೆ, ಮೀನಿಂಗ್ ಹ್ಯಾವಿಂಗ್ ಸ್ಟ್ರಾಂಗ್ ರಿಲಿಜಿಯಸ್ ಫೀಲಿಂಗ್ಸ್ ಆರ್ ಬೀಯಿಂಗ್ ಡಿವೋಟ್. ಡೀಪ್ಲಿ ಕಮಿಟೆಡ್ ಟು ಅ ಕಾಸ್. ಓಕೆ, ಅದಕ್ಕೂ ಯೂಸ್ ಮಾಡ್ತೀವಿ. ಸೆಂಟೆನ್ಸ್, ಹೀ ಈಸ್ ಅ ಡಿವೋಟ್ ಫಾಲೋವರ್ ಆಫ್ ಹೀಸ್ ಫೇತ್. ಓಕೆ, ಅಂದರೆ ಕಂಪ್ಲೀಟ್ಲಿ ಭಯ ಭಕ್ತಿಯಿಂದ ಫಾಲೋ ಮಾಡ್ತಾನೆ ಅಂತ. ಓಕೆ, ಸಿನಾನಿಮಸ್ ಬಂದ್ಬಿಟ್ಟು ಪಯೋಸ್, ಡಿವೋಟೆಡ್, ಫೇತ್ಫುಲ್. ಓಕೆ, ನಂಬಿಕೆ ಇರುವಂಥವ್ರು. ಓಕೆ, ಡಿವೋಟೆಡ್ ಕಂಪ್ಲೀಟ್ಲಿ ಅವ್ರನ್ನ ಅವರು ಒಪ್ಪಿಸ್ಕೊಂಡವ್ರಂಥವ್ರು ಅಂತ ಆಗುತ್ತೆ ಫ್ರೆಂಡ್ಸ್. ಎಂಟಾನಿಮ್ಸ್, irreligious, apathetic, indifferent. Okay, these are the antonyms. Next, fifth one, credible, ಅತಿಶಯವಾದ. ಓಕೆ, ಸಚ್ ಅ ಕ್ರೆಡಿಬಲ್, ಕ್ರೆಡಿಬಿಲಿಟಿ ಹೆಚ್ಚಿಗೆ ಆಯಿತು, ಕ್ರೆಡಿಬಿಲಿಟಿ ಹಾಳಾಯಿತು ಅಂತ ಕರಿತೀವಿ ಗೊತ್ತಾ. ಇನ್ಕ್ರೆಡಿಬಲ್ ಇಂಡಿಯಾ, ಮೀನಿಂಗ್ ಹಾರ್ಡ್ ಟು ಬಿಲೀವ್, ಎಕ್ಸ್ಟ್ರಾಡಿನರಿ. Okay, extraordinary, hard to believe. Oh, that journey was incredible. Oh, that temple was incredible. That road is incredible. Okay, you can use like that. Sentence, the view from the top of the mountains was incredible. Okay, that's see. The view from the top of the mountain was incredible. Really nice. Sympathy, synonyms, ಅಮೇಜಿಂಗ್, ಅನ್ಬಿಲೀವಬಲ್, ಮಾರ್ವಲಸ್. ಸಿ, ಇವು ಭಾಳ ವರ್ಡ್ಸು ನಿಮ್ಗೆ ಗೊತ್ತಿರೋದಿಲ್ಲ. ಅಮೇಜಿಂಗ್ ಗೊತ್ತಿರ್ಬೋದು, ಬಟ್ ಅನ್ಬಿಲೀವಬಲ್, ಓಕೆ, ಇದು ಕೂಡ ಗೊತ್ತಿರ್ಬೋದು, ಬಟ್ ಮಾರ್ವಲಸ್. ಓಕೆ, ಮಾರ್ವಲಸ್ ಈಸ್ ಆಲ್ಸೋ ಸೇಮ್ ಮೀನಿಂಗ್ ಕೊಡುತ್ತೆ ಫ್ರೆಂಡ್ಸ್. ಯು ಕ್ಯಾನ್ ರೈಟ್ ದೀಸ್ ವರ್ಡ್ಸ್ ಆಲ್ಸೋ. ಓಕೆ, ನೆಕ್ಸ್ಟ್ ಎಂಟಾನಿಮ್ಸ್, ಆರ್ಡಿನರಿ, ಬಿಲೀವಬಲ್, ನಾರ್ಮಲ್. ಓಕೆ, ಅಮೇಜಿಂಗ್ ಅಪೋಸಿಟ್ ವರ್ಡು ಆರ್ಡಿನರಿ, ಬಿಲೀವಬಲ್ ಆ್ಯಂಡ್ ನಾರ್ಮಲ್. ನೆಕ್ಸ್ಟ್ ಫೋರ್ಟಿಫೈ ಅಂದರೆ ಬಲಪಡಿಸಿ. ಓಕೆ, ಮೀನಿಂಗ್ ಟು ಸ್ಟ್ರೆಂಥನ್ ಆರ್ ಸೆಕ್ಯೂರ್, ಟು ಸ್ಟ್ರೆಂಥನ್ ಆರ್ ಸೆಕ್ಯೂರ್. ಸೆಂಟೆನ್ಸ್ ಒಳಗೆ, ದೇ ನೀಡ್ ಟು ಫೋರ್ಟಿಫೈ ದ ಬಿಲ್ಡಿಂಗ್ ಅಗೇನ್ಸ್ಟ್ ಅರ್ತ್ ಕ್ವಿಕ್ಸ್. ಓಕೆ, ಶಿವಾಜಿ ಫೋರ್ಟಿಫೈಡ್ ಹಿಸ್ ಡೈನಸ್ಟಿ ಅಂತ ಕರಿತಾರಲ್ವ, ಸೊ ಅದನ್ನೆಲ್ಲ ಬಲಪಡಿಸಿದ. ಸಿನಾನಿಮಸ್, ಸ್ಟ್ರೆಂಥನ್, reinforce, bolster. Okay, these are the synonyms. Antonyms, weaken, undermine, harm. Okay, weaken, undermine and harm. Next, seventh question, gratitude. Gratitude is a kೃತಜ್ಞತಾ ಭಾವ, ಕೃತಜ್ಞತೆ. Okay, so very very important friends. Meaning the quality of being thankful. Yes,
whatever you take in life, whatever help you take from others, you should always be thankful to them. Okay, ಸೆಂಟೆನ್ಸ್ ಒಳಗೆ ಹೇಳಬೇಕು ಅಂದರೆ ಸಿ ಎಕ್ಸ್ಪ್ರೆಸ್ಡ್ ಹರ್ ಗ್ರ್ಯಾಟಿಟ್ಯೂಡ್ ಫಾರ್ ದ ಹೆಲ್ಪ್ she received. Okay, everybody will accept, everybody will express, many people will express, everybody I cannot say, because lot of people don't have any gratitude. ಓಕೆ, ಸೊ ಅವ್ರದ್ದು ಇನ್ನೊಬ್ಬರು ಕೆಲಸ ಅಂತ ಅವ್ರು ನೋಡ್ಕೋತಾರೆ, ಆ್ಯಂಡ್ ಮೆನಿ ಪೀಪಲ್ ಥಿಂಕ್ ಇಟ್ಸ್ ಅ ಬಿಸ್ನೆಸ್. ಓಕೆ, ಬಟ್ ಆ್ಯಸ್ ಐ ಫೀಲ್ ವಿ ಶುಡ್ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಫ್ರೆಂಡ್ಸ್. ನಮ್ಮ ಪ್ರಬಂಧ ಪುಸ್ತಕದೊಳಗೆ ಡೆಫಿನೆಟ್ಲಿ ಒಂದು ನೈತಿಕತೆ ಬಗ್ಗೆ ನಿಮಗೆ ಪ್ರಬಂಧ ಸಿಗುತ್ತೆ, ಆ್ಯಂಡ್ ಹೋಲ್ ಲಾಟ್ ಆಫ್ ಥಿಂಗ್ಸ್ ಡೆಫಿನೆಟ್ಲಿ ಐ ರೋಡ್ ದೇರ್, ನೀವು ಅದನ್ನು ಓದ್ಬೋದು ಫ್ರೆಂಡ್ಸ್. ಸಿನಾನಿಮ್ಸ್: ಥ್ಯಾಂಕ್ಫುಲ್ನೆಸ್, ಓಕೆ, ಆ್ಯಂಡ್ ಅಪ್ರಿಸಿಯೇಷನ್, ರಿಕಗ್ನಿಷನ್. ಓಕೆ, ದೀಸ್ ಆರ್ ಈ ವರ್ಡ್ಸ್ಗಳು ನಿಮಗೆ ಗೊತ್ತಿಲ್ಲ ಅಂದರೆ ಬರ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ಫುಲ್ನೆಸ್, ಅಪ್ರಿಸಿಯೇಷನ್ ಆ್ಯಂಡ್ ರಿಕಗ್ನಿಷನ್. ಎಂಟಾನಿಮ್ಸ್: ingratitude, ungratefulness, thanklessness. Okay, see, these are the opposite words. Next, humble person, such a humble person anta ಹೇಳ್ತಾರಲ್ವಾ, ವಿನಮ್ರತೆ. Actually education make person as a humble, but today's education is making person in other way. Okay, we are getting education, we are earning money, many people are becoming egoistic. Okay, having a modest opinion of one's own importance. Okay, next sentence ಅಲ್ಲಿ ಯೂಸ್ ಮಾಡಬೇಕು ಅಂದರೆ ಡೆಸ್ಪೈಟ್ ಹಿಸ್ ಸಕ್ಸಸ್ ಹಿ ರಿಮೇನ್ಸ್ ಹಂಬಲ್. ಸಿ, ಅವನು ಯಶಸ್ವಿ ಆದರೂ ಕೂಡ ಅವನು ವಿನಮ್ರವಾಗಿ ಉಳಿದಿದ್ದಾನೆ. ಸಿನಾನಿಮ್ಸ್: modest, unassuming, meek. Okay, these are the words. Antonyms: arrogant, proud. Okay, so conceited. These are the antonyms. Next, ingenious, chaturvanta means very clever, original, and inventive. Okay, so really great person, very clever, who can think simultaneously many things. Sentence: the engineer came up with an ingenious solution. Okay, very good solution, clever solution, very okay, unique solution, like that. Synonyms: innovative, clever, creative. Next, antonyms: unimaginative, dull, ordinary. Okay, these are the antonyms. Next, jovial means ಸಂತೋಷದಿಂದ, ಸಂತೋಷಪೂರ್ಣ, ಜಾಯ್ಫುಲ್. ಓಕೆ, ಮೀನಿಂಗ್ cheerful and friendly. Okay, next sentence: his jovial personality makes him popular. His jovial personality makes him popular. Next, synonyms: cheerful, jolly, amiable. Okay, next, antonyms: gloomy, moody, unfriendly. Okay, these are the antonyms of this jovial friends. Okay, santosha adar viruddha dukkituragudu. Okay, these are the today's words of this vocabulary, and make sure that you write all these things when we complete that PDO exam. Okay, after that we will plan something else. ಇನ್ನೂ ಸ್ವಲ್ಪ ಮತ್ತೆ ಏನು ಕೊಡೋಕ್ಕಾಗುತ್ತೆ ಪಿ ಡಿ ಒ ಎಕ್ಸಾಮ್ ಆದಮೇಲೆ ನೋಡೋಣ. ನಾವು ಬೇರೆ ಎಲ್ಲ ಸಿಲೆಬಸ್ ಕವರ್ ಮಾಡಿಕೊಡ್ಬೇಕಂತ ಇದೆ. ಈವನ್ ಟುಡೇ ಐ ಆಮ್ ಅಪ್ಲೋಡಿಂಗ್, ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ಒಂದು ಇಂಗ್ಲೀಷ್ ಗ್ರಾಮರ್ ಕ್ವಶನ್ಸ್ಗಳನ್ನು. ಓಕೆ, ನೋಡೋದನ್ನು ಮರಿದಿರಿ, ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ಶೂರ್ ದಟ್ ದೋಸ್ ಕ್ವಶನ್ಸ್ ಆರ್ ಯೂಸ್ಫುಲ್ ಫಾರ್ ಯು ಪೀಪಲ್. ಓಕೆ, ಸೊ ಸಾಯಂಕಾಲದೊಳಗೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಸೊ ಅದನ್ನು ನೋಡೋದನ್ನು ಮರೆಯದಿರಿ. Bye bye, take care, and make sure that you note all the vocabularies. Okay, bye bye.